ಎಸ್.ಪಿ.ಪಿ ನಾಳೆ ಹೇಗೆ ಹೇಳ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಇನ್ನು ಹಣದ ಬಗ್ಗೆ ಸಿ.ವಿ. ನಾಗೇಶ್ ಖಡಕ್ ವಾದ ಮಂಡನೆ ಮಾಡಿದರು. ಏನ್ರಿ ಮೋಹನ್ ರಾಜ್ ಅನ್ನೋರು ದುಡ್ಡು ಕೊಟ್ಟು ಹೋಗಿದ್ದಾರೆ, ನೀವು ಹೇಳ್ತೀರಿ ಸರೆಂಡರ್ ಮಾಡೋದಕ್ಕೆ ಅಲ್ವಾ? ಅದನ್ನು ಹಣದ ಮೂಲದ ಬಗ್ಗೆ ಹೇಳಿಕೆ ಕೊಟ್ಟಿದ್ದರು ಸಿ.ವಿ. ನಾಗೇಶ್. ಹಣ ಹೇಗೆ ಬಳಕೆ ಆಯಿತು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾಳೆ ಹೇಳಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಪಾಯಿಂಟ್ಗಳು ಕೂಡ ಇರಬಹುದು. ಈಗ 3 ವಿಭಾಗ ವೀಕ್ಷಕರೇ. ಒಂದು ಸಿ.ವಿ. ನಾಗೇಶ್ ಗ್ರೇಟಾ, ಎಸ್.ಪಿ.ಪಿ ಗ್ರೇಟಾ ಮತ್ತು ದಿನೇಶ್ ಮತ್ತು ಚಂದನ್ ಗ್ರೇಟಾ. ಮಜಾ ಇದೆ. ನಾಳೆ ಎಲ್ಲ ಪಾಯಿಂಟ್ಗಳನ್ನು ನಾಳೆ ಹೇಳ್ತಾ ಹೋಗ್ತೀವಿ. ಈಗ ನಿಮಗೆ ಅರ್ಥ ಆಗಿರ್ಬೋದು ನಾಳೆ ಯಾವ ರೀತಿ ವಾದ ಮಂಡನೆ ಆಗುತ್ತೆ. ಅದಾದ ಮೇಲೆ ಬೇಲ್ ಬಗ್ಗೆ ನಿರ್ಧಾರ ಆಗುತ್ತೆ. ಮತ್ತೊಂದು ಪಾಯಿಂಟ್, ಹೆಲ್ತ್ ಇಶ್ಯೂಸ್. ನಿಜವಾಗ್ಲೂ ದರ್ಶನ್ ಅವರನ್ನು ಬೆನ್ನು ನೋವಲ್ಲಿ ನೋಡುವಾಗ ಒಂಥರ ಬೇಸರ ಆಗುತ್ತೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಅವರ ಪಾತ್ರ ಇದೆ ಅನ್ನೋ ಕಾರಣಕ್ಕಾಗಿ ಯಾರೂ ಕ್ಷಮಿಸುವಂತಿಲ್ಲ. ಕೊಲೆ ಕೇಸು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕ್ಷಮಿಸಬಾರದು. ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ದೊಡ್ಡವನಾಗಿದ್ದರೆ, ದುಡ್ಡನವಾಗಿದ್ದರೆ ಏನು ಬೇಕಿದ್ರೂ ಮಾಡ್ಬೋದಾ ಅಲ್ವಾ? ಇವನ್ ಸಿದ್ದರಾಮಯ್ಯ ಮೂಡ ಕೇಸ್ ಇದೆಯಲ್ಲ, ಅವರದಲ್ಲಿ ಅವರು ಆ ಮೂಡ ಕೇಸ್ 14 ಸೈಟ್ ಪಡ್ಕೊಳ್ಳೋದಕ್ಕೆ ತಮ್ಮ ಪ್ರಭಾವ ಬಳಸಿದ್ದಾರೆ, ತಮ್ಮ ಅಧಿಕಾರವನ್ನು ಬಳಸಿದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಅವರಿಗೂ ಶಿಕ್ಷೆ ಆಗಬೇಕು. ಅದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಹಾಗೇನೆ ಹಾಗಂತ ಬೆನ್ನು ನೋವಾಗಿದೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಫ್ಯಾನ್ಸ್ಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೊಂದು ಬೇಸರ ಆಗುತ್ತೆ. ಏನ್ರಿ ಅಜಾನುಬಾಹು 6 ಫೀಟು ಉದ್ದ ಎಂತೆಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಇವತ್ತು ನೋಡೋಕೆ ಸ್ವಲ್ಪ ದುಃಖ ಆಗುತ್ತೆ. ಆ ಕಡೆ ಬೇಲ್ ಸಿಗ್ತಾ ಇಲ್ಲ, ಈ ಕಡೆ ಆರೋಗ್ಯ ಕೂಡ ಹದಗೆಡುತ್ತಿರೋದ್ರಿಂದ ದರ್ಶನ್ ಕಂಗಾಲಾಗಿದ್ದಾರೆ. ಬೆನ್ನು ನೋವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಎನ್ನುವಂಥ ದೃಶ್ಯಾವಳಿಗಳು ಇಂದು ರಿಪಬ್ಲಿಕ್ ಕನ್ನಡ ಕ್ಯಾಮರಾದಲ್ಲಿ ಸೆರೆಯಾದು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಈ ದೃಶ್ಯವನ್ನೊಮ್ಮೆ ಗಮನಿಸಿ. ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇರೋದು ಸತ್ಯ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಂದು ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡಿದ ಬಳಿಕ ದರ್ಶನ್ ವಾಪಸ್ ಸೆಲ್ಗೆ ಹೊರಟಿದ್ರು. ಆಗ ಬೆನ್ನು ನೋವು ತಾಳಲಾರದೆ ಒದ್ದಾಡಿದ್ರು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇದೆ. ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವಿನ ಸಮಸ್ಯೆ ಉಲ್ಬಣಿಸ್ತಾಲೇ ಇದೆ. ಇದಕ್ಕಾಗಿ ನಟನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇಷ್ಟಲ್ಲದೆ ನಟ ಫಾರಿನ್ ಟಾಯ್ಲೆಟ್ ಬೇಕು ಅಂತ ಬೇಡಿಕೆ ಕೂಡ ಇಟ್ಟಿದ್ರು. ಜೈಲಿನ ವೈದ್ಯರು ಶನಿವಾರ ಭಾನುವಾರ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಿದ್ರು. ನೋವು ನಿವಾರಣೆಗೆ 10 ದಿನ ಮಾತ್ರೆಗಳನ್ನ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು. ಆದ್ರೂ ನೋವು ಮಾತ್ರ ಶಮನವಾಗಿಲ್ಲ. ಆದ್ರಿಂದ MRI ಸ್ಕ್ಯಾನ್ ಅನ್ನ ಮಾಡಿಸುವಂತೆ ವೈದ್ಯರು ಸೂಚನೆ ನೀಡಿದ್ದಾರೆ. ಆದ್ರೆ ನಟ ದರ್ಶನ್ ನಿರಾಕರಿಸಿದ್ದು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುವೆ ಅಂತ ಹಠ ಹಿಡಿದಿದ್ದಾರೆ. ಹೆಚ್ಚಾಗ್ತಾ ಇದೆ, ಆದ್ದರಿಂದ ಬೆಂಗಳೂರಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶ ನೀಡಿ ಅಂತ ದರ್ಶನ್ ಕೇಳೋ ಸಾಧ್ಯತೆ ಇದೆ. ಒಂದು ವೇಳೆ ವಾದಕ್ಕೆ ಕೋರ್ಟ್ ಮಣೆ ಹಾಕಿದಲ್ಲಿ ಕಾಟೇರ ಮತ್ತೆ ರಾಜಧಾನಿಗೆ ಶಿಫ್ಟ್ ಆಗೋದು ಪಕ್ಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ವೆಲ್ಕಮ್ ಬ್ಯಾಕ್. ನಾಳೆ ಎಸ್.ಪಿ.ಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾರಲ್ವಾ, ಸಿ.ಪಿ ಏನು ನಾಗೇಶ್ ಅವರ ಕೇಳಿದಂಥ ಪ್ರಶ್ನೆಗಳಿಗೆ. ಆದರೆ ಅವ್ರು ಪ್ರಶ್ನೆ ಕೇಳೋದು ಪೀಠಕ್ಕೆ, ಜಡ್ಜಿಗೆ ಕೇಳೋದು. ನೋಡಿ ಸ್ವಾಮಿ ಹಿಂಗಾಗಿ ಪೀಠಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ದರ್ಶನ್ ಫ್ಯಾನ್ಸ್ ಇರ್ಬೋದು ಅಥವಾ ಈ ಕೇಸ್ನ ಬಗ್ಗೆ ಕುತೂಹಲದಿಂದ ನೋಡ್ತಾ ಇರೋರು ಕೂಡ ಒಂದು ಗಮನಕ್ಕೆ ತರ್ತೀನಿ. ಈ ವಿಚಾರ ಇದೆಯಲ್ಲ, ಈಗ ನಾನು ಹೇಳುವಂಥ ವಿಚಾರ ಇದೆಯಲ್ಲ, ಇದು ನಾಳೆ ಒಂದು ವೇಳೆ ದರ್ಶನ್ಗೆ ತೊಡಕಾದರೂ ಆಗಬಹುದು. ಎಸ್.ಪಿ.ಪಿ ಇದನ್ನೇ ನಾಳೆ ಪ್ರಖರವಾಗಿ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ಏನದು? ನಾಳೆ ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಎಸ್.ಪಿ.ಪಿ ವಾದದ ಮೇಲೆ ನಿಂತಿದೆ ಬೇಲ್ ಭವಿಷ್ಯ ಅಲ್ವಾ? ಆದರೆ ದರ್ಶನ್ ಅವರ ಮೊಬೈಲ್ ಇದೆಯಲ್ಲ, ಅದರ ಮೇಲೆ ಎಲ್ಲರ ಕಣ್ಣಿದೆ. ಈ 17 ಜನರಲ್ಲಿ ಒಂದು 15 ಜನರದ್ದು ಮೊಬೈಲ್ ರಿಟ್ರೀವ್ ಎಲ್ಲ ಮಾಡಿದ್ರಲ್ಲ, ದರ್ಶನ್ ಇನ್ನೂ ಮಾಡಿಲ್ಲ. 2 ತಿಂಗಳಿನಿಂದ ಹೈದರಾಬಾದ್ FSLನಲ್ಲಿದೆ ಮೊಬೈಲ್.
ದರ್ಶನ್ ಮೊಬೈಲ್ನಲ್ಲಿ ಏನಿದೆ ಅಂತ ಇಲ್ಲಿ ತನಕ ಗೊತ್ತಾಗಿಲ್ಲ. ಡಿಜಿಟಲ್ ಎವಿಡೆನ್ಸ್ ಇದೆಯಾ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ ಸರ್? ಉಳಿದವ್ರದ್ದೆಲ್ಲ ಆಯ್ತಲ್ಲ. ಆಗಿದೆ. ದರ್ಶನ್ ಪವಿತ್ರ ಮೊಬೈಲ್ ರಿಟ್ರೀವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದರೆ ನಟ ದರ್ಶನ್ ಮತ್ತು ಅವರ ಪ್ರೇಯಸಿ ಪವಿತ್ರ ಗೌಡ ಐಫೋನ್ ಬಳಸ್ತಾ ಇದ್ರು. ನಿಮ್ಗೆ ಗೊತ್ತಿರಲಿ, ಐಫೋನಲ್ಲಿ ನೀವು ಫೋನ್ ಮಾಡಿದಾಗ ವಾಯ್ಸ್ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ತುಂಬ ಜನ ಅದನ್ನು ಉಪಯೋಗ ಮಾಡ್ತಾರೆ. ಸಮ್ಟೈಮ್ಸ್ ನಟೋರಿಯಸ್ಗಳು ಕೂಡ ಅದನ್ನು ಉಪಯೋಗ ಮಾಡ್ತಾರೆ. ಪಾಲಿಟಿಷಿಯನ್ಗಳು ಕೂಡ ಉಪಯೋಗ ಮಾಡ್ತಾರೆ. ಯಾಕಂದರೆ ಯಾರಿಗೆಲ್ಲ ತಮ್ಮ ಫೋನ್ ಕದ್ದಾಲಿಕೆ ಆಗಬಾರ್ದು, ರೆಕಾರ್ಡ್ ಮಾಡಬಾರ್ದು ಅಂತಿರುತ್ತೋ ಅವರೆಲ್ಲ ಮಾಡ್ತಾರೆ. ಹಾಗಾಗಿ ಐಫೋನ್ ಸ್ವಲ್ಪ ರಿಟ್ರೀವ್ ಮಾಡೋದು ಕಷ್ಟ. ಹಾಗಂತ ಆಗದೇ ಇರೋದ್ರಿಂದ ಇಲ್ಲ, ಐಫೋನ್ ಆಗಿರೋದ್ರಿಂದ ಮೊಬೈಲ್ ರಿಟ್ರೀವ್ ಕಷ್ಟ, ಅಸಾಧ್ಯ ಅಲ್ಲ. ಬರೋಬ್ಬರಿ 2 ತಿಂಗಳಿಂದ FSL ಟೀಮ್ ಹರಸಾಹಸ ಪಡ್ತಾ ಇದೆ. ಇನ್ನೊಂದು ವಾರದಲ್ಲಿ ಮೊಬೈಲ್ ರಿಟ್ರೀವ್ ಆಗುವ ಸಾಧ್ಯತೆ ಇದೆ. ನೆನಪಿಟ್ಕೊಳ್ಳಿ, ಮೊಬೈಲ್ ರಿಟ್ರೀವ್ ಆದ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇದೆ. ಈ ಕೇಸ್ನ ಮಗ್ಗಲ್ ಚೇಂಜ್ ಆಗಬಹುದು. ಇದನ್ನೇ ನಾಳೆ SPP ತೀವ್ರವಾಗಿ ವಾದ ಮಂಡಿಸುವಂಥ ಸಾಧ್ಯತೆ ಇದೆ. ಮಹಾಸ್ವಾಮಿಗಳೇ, CV ನಾಗೇಶ್ ಅವರಿಷ್ಟೆಲ್ಲ SPP ನಾಳೆ ಹೇಗೆ ಹೇಳ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಇನ್ನು ಹಣದ ಬಗ್ಗೆ CV ನಾಗೇಶ್ ಖಡಕ್ ವಾದ ಮಂಡನೆ ಮಾಡಿದರು. ಏನ್ರಿ ಮೋಹನ್ ರಾಜ್ ಅನ್ನೋರು ದುಡ್ಡು ಕೊಟ್ಟು ಹೋಗಿದ್ದಾರೆ, ನೀವು ಹೇಳ್ತೀರಿ ಸರೆಂಡರ್ ಮಾಡೋದಕ್ಕೆ ಅಲ್ವಾ? ಅದನ್ನು ಹಣದ ಮೂಲದ ಬಗ್ಗೆ ಹೇಳಿಕೆ ಕೊಟ್ಟಿದ್ದರು CV ನಾಗೇಶ್. ಹಣ ಹೇಗೆ ಬಳಕೆ ಆಯಿತು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾಳೆ ಹೇಳಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಪಾಯಿಂಟ್ಗಳು ಕೂಡ ಇರಬಹುದು. ಈಗ 3 ವಿಭಾಗ ವೀಕ್ಷಕರೇ. ಒಂದು CV ನಾಗೇಶ್ ಗ್ರೇಟಾ, SPP ಗ್ರೇಟಾ ಮತ್ತು ದಿನೇಶ್ ಮತ್ತು ಚಂದನ್ ಗ್ರೇಟಾ. ಮಜಾ ಇದೆ. ನಾಳೆ ಎಲ್ಲ ಪಾಯಿಂಟ್ಗಳನ್ನು ನಾಳೆ ಹೇಳ್ತಾ ಹೋಗ್ತೀವಿ. ಈಗ ನಿಮಗೆ ಅರ್ಥ ಆಗಿರಬಹುದು ನಾಳೆ ಯಾವ ರೀತಿ ವಾದ ಮಂಡನೆ ಆಗುತ್ತೆ. ಅದಾದ ಮೇಲೆ ಬೇಲ್ ಬಗ್ಗೆ ನಿರ್ಧಾರ ಆಗುತ್ತೆ. ಮತ್ತೊಂದು ಪಾಯಿಂಟ್, ಹೆಲ್ತ್ ಇಶ್ಯೂಸ್. ನಿಜವಾಗ್ಲೂ ದರ್ಶನ್ ಅವರನ್ನು ಬೆನ್ನು ನೋವಲ್ಲಿ ನೋಡುವಾಗ ಒಂಥರ ಬೇಸರ ಆಗುತ್ತೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಅವರ ಪಾತ್ರ ಇದೆ ಅನ್ನೋ ಕಾರಣಕ್ಕಾಗಿ ಯಾರೂ ಕ್ಷಮಿಸುವಂತಿಲ್ಲ. ಕೊಲೆ ಕೇಸು, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕ್ಷಮಿಸಬಾರದು. ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ದೊಡ್ಡವನಾಗಿದ್ದರೆ, ದುಡ್ಡವನಾಗಿದ್ದರೆ ಏನು ಬೇಕಿದ್ರೂ ಮಾಡ್ಬೋದಾ ಅಲ್ವಾ? ಇವನ್ ಸಿದ್ದರಾಮಯ್ಯ ಮೂಡ ಕೇಸ್ ಇದೆಯಲ್ಲ, ಅವರು ಆ ಮೂಡ ಕೇಸ್ 14 ಸೈಟ್ ಪಡ್ಕೊಳ್ಳೋದಕ್ಕೆ ತಮ್ಮ ಪ್ರಭಾವ ಬಳಸಿದ್ದಾರೆ, ತಮ್ಮ ಅಧಿಕಾರವನ್ನು ಬಳಸಿದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಅವರಿಗೂ ಶಿಕ್ಷೆ ಆಗಬೇಕು. ಅದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಹಾಗೇನೆ ಹಾಗಂತ ಬೆನ್ನು ನೋವಾಗಿದೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಫ್ಯಾನ್ಸ್ಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೊಂದು ಬೇಸರ ಆಗುತ್ತೆ. ಏನ್ರಿ ಅಜಾನುಬಾಹು 6 ಫೀಟು ಉದ್ದ, ಎಂತೆಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಇವತ್ತು ನೋಡೋಕೆ ಸ್ವಲ್ಪ ದುಃಖ ಆಗುತ್ತೆ. ಆ ಕಡೆ ಬೇಲ್ ಸಿಗ್ತಾ ಇಲ್ಲ, ಈ ಕಡೆ ಆರೋಗ್ಯ ಕೂಡ ಹದಗೆಡುತ್ತಿರೋದ್ರಿಂದ ದರ್ಶನ್ ಕಂಗಾಲಾಗಿದ್ದಾರೆ. ಬೆನ್ನು ನೋವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಎನ್ನುವಂಥ ದೃಶ್ಯಾವಳಿಗಳು ಇಂದು ರಿಪಬ್ಲಿಕ್ ಕನ್ನಡ ಕ್ಯಾಮರಾದಲ್ಲಿ ಸೆರೆಯಾದು. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಈ ದೃಶ್ಯವನ್ನೊಮ್ಮೆ ಗಮನಿಸಿ. ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇರೋದು ಸತ್ಯ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಂದು ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡಿದ ಬಳಿಕ ದರ್ಶನ್ ವಾಪಸ್ ಸೆಲ್ಗೆ ಹೊರಟಿದ್ರು. ಆಗ ಬೆನ್ನು ನೋವು ತಾಳಲಾರದೆ ಒದ್ದಾಡಿದ್ರು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇದೆ. ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವಿನ ಸಮಸ್ಯೆ ಉಲ್ಬಣಿಸ್ತಾಲೇ ಇದೆ. ಇದಕ್ಕಾಗಿ ನಟನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇಷ್ಟಲ್ಲದೆ ನಟ ಫಾರಿನ್ ಟಾಯ್ಲೆಟ್ ಬೇಕು ಅಂತ ಬೇಡಿಕೆ ಕೂಡ ಇಟ್ಟಿದ್ರು. ಜೈಲಿನ ವೈದ್ಯರು ಶನಿವಾರ ಭಾನುವಾರ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಿದ್ರು. ನೋವು ನಿವಾರಣೆಗೆ 10 ದಿನ ಮಾತ್ರೆಗಳನ್ನ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು. ಆದ್ರೂ ನೋವು ಮಾತ್ರ ಶಮನವಾಗಿಲ್ಲ. ಆದ್ರಿಂದ MRI ಸ್ಕ್ಯಾನ್ ಅನ್ನ ಮಾಡಿಸುವಂತೆ ವೈದ್ಯರು ಸೂಚನೆ ನೀಡಿದ್ದಾರೆ. ಆದ್ರೆ ನಟ ದರ್ಶನ್ ನಿರಾಕರಿಸಿದ್ದು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುವೆ ಅಂತ ಹಠ ಹಿಡಿದಿದ್ದಾರೆ. ಹೆಚ್ಚಾಗ್ತಾ ಇದೆ, ಆದ್ದರಿಂದ ಬೆಂಗಳೂರಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶ ನೀಡಿ ಅಂತ ದರ್ಶನ್ ಕೇಳೋ ಸಾಧ್ಯತೆ ಇದೆ. ಒಂದು ವೇಳೆ ವಾದಕ್ಕೆ ಕೋರ್ಟ್ ಮಣೆ ಹಾಕಿದಲ್ಲಿ ಕಾಟೇರ ಮತ್ತೆ ರಾಜಧಾನಿಗೆ ಶಿಫ್ಟ್ ಆಗೋದು ಪಕ್ಕ.